ಹಾಯ್, ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ ಮರಗೆಣಸು. ಇದು ನಾನು ಕೂಡ ಯಾವತ್ತೂ ಮನೇಲಿ ತಂದಿಲ್ಲ, ಫಸ್ಟ್ ಟೈಮ್ ತೊಗೊಬಂದಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಹಾಗೆ ನಾನು ಒಂದು ಚಿಪ್ಸ್ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಪಲ್ಯ ಎಲ್ಲ ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ಅದರಿಂದ ಚಿಪ್ಸ್ ಥರ ಮಾಡಿದರೆ ಎಲ್ಲರೂ ತಿಂತಾರೆ, ಮಕ್ಕಳು ಸೇರಿ ತಿಂತಾರೆ ಅಂತ. ಬಟ್ ಇದರಲ್ಲಿ ತುಂಬ ಮಣ್ಣಿರುತ್ತೆ ಹೊರಗಡೆ ಸೈಡು. ಬಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅದು ಒಂದು ಲೇಯರ್ ಸಿಪ್ಪೆ ತುಂಬ ಪೀಲಾಗತ್ತೆ. ಅಂದರೆ ಒಂದು ಲೇಯರ್ ತೆಗಿಬೋದು ನಾವು ಫುಲ್ಲಾಗಿ ನೀಟಾಗಿ. ಬಾಳೆಹಣ್ಣು ಸಿಪ್ಪೆ ಹೇಗೆ ಬರುತ್ತೋ ಆ ಲೆವೆಲಿಗೆ ಬರುತ್ತದು. ಬಟ್ ನಾನು ಸಿಪ್ಪೆ ತೆಗಿಯೋದ್ರಲ್ಲಿ ಇದನ್ನು ತೆಗಿತಾಯಿದ್ದೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಕೂಡ ಇದೆ. ವಿಟಮಿನ್ ಸಿ ಇದೆ ಕೂಡ, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಬಟ್ ಹಸಿ ತಿನ್ನಬಾರ್ದು, ಇದರಲ್ಲಿ ವಿಷಕಾರಿ ಅಂಶಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ. ಬಟ್ ಬೇಯಿಸಿ ತಿನ್ನೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇವತ್ತು ನಾನು ಇದು ನೋಡಿ, ಇದು ಲೇಯರ್ ಹೆಂಗೆ ತೆಗಿಬೇಕಂದ್ರೆ ಅದರ ಮೇಲೆ ಮಣ್ಣೇ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಅದು ಗಿಡ ಥರ ಒಂದು ಗಿಡ ಇರುತ್ತೆ, ಒಂದು 5-6 ಅಡಿಯಷ್ಟು ಇದರ ಗಿಡ ಬೆಳೆಯುತ್ತೆ. ಅದ್ರ ಬುಡದಲ್ಲಿ ಮಣ್ಣಿನ ಒಳಗಡೆ ಇದು ಇರುತ್ತೆ. ನಾವು ಚಿಕ್ಕವರಿದ್ದಾಗ ಆ್ಯಕ್ಚುಲಿ ನೋಡಿದ್ದೀವಿ. ಬಟ್ ನಾನು ಕೂಡ ಇಲ್ಲಿ ಕಡಲೆಕಾಯಿ ಪರ್ಸಲ್ಲಿ ಜಾಸ್ತಿ ಇದ್ರದ ಮರಗೆಣಸಿನ ಚಿಪ್ಸ್ ಸಿಗುತ್ತೆ. ನಾವು ಪ್ರತಿ ವರ್ಷ ಮಿಸ್ ಇಲ್ದಂಗೆ ತಿಂತಾಯಿರ್ತೀನಿ. ಇದು ಕಡಲೆಕಾಯಿ ಪರ್ಸೆ ಹೋದಾಗ ಮಿಸ್ ಇಲ್ಲದೆ ತೊಗೊಬರೋದು ಇದನ್ನೇ. ನಾನು 1 kg 2 kg ಅಷ್ಟು ಖಾಲಿ ಆದಂಗೂ ತರ್ತಾನೇ ಇರ್ತೀವಿ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ತಿಂತಾ ಇರಬೇಕು ಅನ್ನೋಷ್ಟು ಟೇಸ್ಟ್ ಇದೆ ಇದರಲ್ಲಿ. ಅದನ್ನು ಇವತ್ತು ಹೇಗೆ ಚಿಪ್ಸ್ ಮಾಡೋದು ಈಸಿಯಾಗಿ ಅಂತ ನೋಡಿ. ಇದನ್ನು ಮೊದಲು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದಾದ ನಂತರ ನಾನು ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟೇ ತೊಳ್ಕೊಳ್ಳೋರು, ಜಾಸ್ತಿ ಮಣ್ಣಿದ್ರು ಫಸ್ಟೇ ತೊಳ್ಕೊಬೋದು, ಏನೂ ತೊಂದರೆ ಇಲ್ಲ. ನಾನು ಅದು ಸಿಪ್ಪೆ ತೆಗೆದ ನಂತರ ಎಲ್ಲ ಕ್ಲೀನ್ ಮಾಡಿ ಅದನ್ನು ನೀಟಾಗಿ ಒಂದು ಲೇಯರ್ ಸಿಪ್ಪೆನ ತೆಗೆದಿದ್ದೀನಿ ನಾನು. ಚೆನ್ನಾಗಿ ತೊಳೆದಷ್ಟು ಕ್ಲೀನಾಗಿ, ಮಣ್ಣು ಇರೋದ್ರಿಂದ ಅದು ಸ್ವಲ್ಪ ಇದಾಗ್ಬೋದು, ಅದರಿಂದ ಕ್ಲೀನಾಗಿ ತೊಳ್ಕೊಬೇಕು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಆದಷ್ಟು ಲೈಕ್ ಮಾಡಿ. ಹಾಗೆ ಇದು ನೋಡಿ, ಇದು ಅಂದರೆ ಮರಗೆಣಸು ಅಂದರೆ ಅದಕ್ಕೆ ಹೆಸರಿಗೆ ತಕ್ಕಂಗೆ. ಆ್ಯಕ್ಚುಲಿ ನನಗೆ ಮರಗೆಣಸು ಅಂದರೆ ಇದು ಫಸ್ಟ್ ಟೈಮ್ ತಂದಿರೋದ್ರಿಂದ ಇದಕ್ಕೆ ಮರಗೆಣಸು ಅಂತ ಯಾಕೆ ಹೆಸರು ಬಂತು ಅಂತ ಇವತ್ತೇ ಗೊತ್ತಾಯಿತು. ಯಾಕಂದರೆ ತುಂಬ ಒಂಥರ ಕೊಯ್ತಾರಲ್ಲ ಆ ಥರ ಗಟ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಅಂದರೆ ಇದನ್ನು ಎಳೆದು ತಂದು ಮಾಡಿದರೆ ತುಂಬ ಬೆಟರು. ಇದು ಅಂದರೆ ತುಂಬ ಬೆಳೆದಿರುತ್ತಂದ್ರೆ ಒಂಥರ ಗಟ್ಟಿಯಾಗುತ್ತೆ. ಅದಕ್ಕೆ ಕಟ್ ಮಾಡೋಕ್ಕೆ ಕೂಡ ಚಾಕುನಲ್ಲಿ ಕಟ್ ಮಾಡೋಕ್ಕೆ ಕೂಡ ಒದ್ದಾಡಬೇಕಾಗತ್ತೆ. ಬಟ್ ಒಂದು ಸ್ವಲ್ಪ ಎಳೆದು ತರಬೇಕು. ಬೆಳೆದಿರೋದನ್ನು ತಂದರೆ ಒಂದು ಸ್ವಲ್ಪ ಅದು ಮತ್ತೆ ಒಣಗಬಾರ್ದು. ಆ್ಯಕ್ಚುಲಿ ತಂದು ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅನ್ನೋ ಥರ ಇರಬಾರ್ದು. ಅಂಗಡಿಯಿಂದ ತಂದು ಫ್ರೆಶ್ ಆಗಿರೋಂಥದ್ದನ್ನೇ ತರಬೇಕು. ತಂದ ಕೂಡಲೇ ಮನೇಲಿ ಅವತ್ತೇ ಮಾಡಬೇಕು. ಯಾಕಂದರೆ ಇದು ಗಟ್ಟಿ ಆದಷ್ಟು ಒಂಥರ ವುಡ್ ಪೀಸ್ ಹೇಗೆ ಕೊಯ್ತೀವೋ ಆ ಥರನೇ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ಇವಾಗ ನಾನು ತಂದಿರೋದು ಎಳೆದೇ ಇದೆ, ಭಾಳ ಏನೂ ಗಟ್ಟಿ ಆಗಿರಲಿಲ್ಲ. ಅಂದರೆ ಪೀಸ್ ಕೊಯ್ದಾಗೆಲ್ಲ ವುಡನ್ ಪೀಸ್ ಕೊಯ್ಯೋ ಥರ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಮರಗೆಣಸು ಅಂತ ಹೆಸರು ಬಂತು ಅನಿಸುತ್ತೆ. ಮೊಳೆ ಎಲ್ಲ ಹೊಡಿತೀವಲ್ಲ ಗೋಡೆಗೆ, ಅದಕ್ಕೆ ವುಡನ್ ಪೀಸ್ ಥರ ಹಾಕ್ತಾರಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಅದನ್ನು ಕಟ್ ಮಾಡುವಾಗ ನನಗೆ. ಆದರೆ ತುಂಬ ಚೆನ್ನಾಗಿದೆ. ಅದನ್ನು ಹೇಗೆ ಕಟ್ ಮಾಡಬೇಕಂದ್ರೆ ಈ ಥರ ರೌಂಡ್ ಕಟ್ ಮಾಡಿಕೊಂಡು, ಆ್ಯಕ್ಚುಲಿ 2-3 ಥರ ಕಟ್ ಮಾಡ್ಬೋದು. ಬಟ್ ಇದರಲ್ಲಿ ನಾನು ಈ ಥರ ಈಸಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ, ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿದ್ರೇ ಒಂಥರ ನೀಟಾಗಿ ಕಡ್ಡಿ ಥರ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ ಆ ಥರನೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಲ್ಲದೆ ಕೂಡ ನಾವು ಇದು ಕಾಯಿ ಎಲ್ಲ ತುರಿತೀವಲ್ಲ, ಕೊಬ್ಬರಿ ತುರಿಯುತ್ತಲ್ಲ, ಅದರಲ್ಲಿ ಒಂಥರ ಸ್ವಲ್ಪ ದೊಡ್ಡದು ಇರುತ್ತೆ, ಅದರಲ್ಲಿ ತುರಿದ್ಬಿಟ್ಟು ಮಾಡಿದ್ರೆ ಅದೊಂಥರ ಪುಡಿ ಸ್ವಲ್ಪ ಬರುತ್ತೆ. ಅದನ್ನು ಅಕಸ್ಮಾತ್ ಇವಾಗ ಕೆಲವ್ರಿಗೆ ಹಲ್ಲಿರಲ್ಲ ತಿನ್ನೋಕ್ಕೆ, ಇದನ್ನು ಗಟ್ಟಿ ತಿನ್ನೋಕ್ಕೆ ಹಲ್ಲಿರಲ್ಲ ಅಂತ ಹೇಳಿದವರು ಆ ಥರ ಮಾಡ್ಕೊಂಡು ತಿನ್ಬೋದು. ಅದೊಂಥರ ಕ್ರಿಸ್ಪಿಯಾಗಿರುತ್ತೆ, ಸಕ್ಕತ್ತಾಗಿತ್ತು. ಅದನ್ನು ಸ್ವಲ್ಪ ನಾನು ಆ್ಯಕ್ಚುಲಿ ಮಾಡಿದ್ದೆ, ನೋಡೋಣ ಅಂತ ಟ್ರೈ ಮಾಡೋಣ ಅಂತೇಳ್ಬಿಟ್ಟು. ಆದರೆ ಅದು ಕೂಡ ಒಂಥರ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದು ಪುಡಿ ಆಗೋಲ್ಲ. ಅದರಲ್ಲಿ ಈ ಏನು ಕಾಯಿ ಕೊಬ್ಬರಿ ಎಲ್ಲ ತುರಿತೀವಲ್ಲ, ಬೀಟ್ರೂಟ್ ಕ್ಯಾರೆಟ್ ತುರಿಯುವಂಥದ್ದು ಏನು ಇಟ್ಕೊಂಡಿದ್ರೆ ಅದರಲ್ಲಿ ದೊಡ್ಡದು ಸ್ವಲ್ಪ ಹೋಲ್ ಇರುತ್ತೆ. ಆ ಹೋಲ್ನಿಂದ ಇದು ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹೋಲ್ನಿಂದ ಅದನ್ನು ತುರಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚು 1 ಇಂಚಷ್ಟು ಅದು ತುರ್ಕೊಂಡು ಬರುತ್ತೆ. ಅದನ್ನು ಹಾಗೆ ಎಣ್ಣೆಲಿ ಬೇಗ ಬೆಂದೋಗುತ್ತೆ, ಅದರಿಂದ ಬೇಗ ಕರೆದು ಬಿಡಬೇಕು, ಬೇಗ ಎತ್ತಿಬಿಡ್ಬೇಕು ಅದನ್ನು.
ಅದನ್ನು ಕೂಡ ಮಿಕ್ಸರ್ ಜೊತೆಗೆಲ್ಲ ಮಿಕ್ಸ್ ಮಾಡಿರ್ತಾರೆ. ಆ್ಯಕ್ಚುಲಿ ನನಗೆ ಇವತ್ತೇ ಗೊತ್ತಾಗಿರೋದು ಇದನ್ನು ಮಿಕ್ಸ್ಚರ್ ಜೊತೆಗೆಲ್ಲ ತಿಂದಿದ್ದೀನಲ್ವಾ ಅಯ್ಯೋ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಆ್ಯಕ್ಚುಲಿ ನೋಡಿ ನಾನು ಒಂದು 1/4 kg ತೊಗೊಂಬಂದಿದ್ದೆ 30 ರೂಪಾಯಿ ಕೊಟ್ಟು. ಇದು ಒಂದು ಕರೆದ ಮೇಲೂ ಕೂಡ ನನಗೆ ಒಂದು 1/4 kg ಅಲ್ಲ ಅರ್ಧ kg ನಿಯರ್ ಬಂತದು. ಅಷ್ಟೊಂದು ನಾವು 30 ರೂಪಾಯಿ ಕೊಟ್ಟು ಅದು ಅರ್ಧ kg ಅಂದರೆ 100 ಗ್ರಾಮ್ಗೆ ನಾನು ಆ್ಯಕ್ಚುಲಿ ಮೊನ್ನೆನೇ ಇದನ್ನು ತೊಗೊಂಬಂದಿದ್ದೆ 80 ರೂಪಾಯಿ ಕೊಟ್ಟು 100 ಗ್ರಾಮಿಗೆ ತೊಗೊಂಬಂದಿದ್ದೆ ಕರೆದಿರೋದು ಚಿಪ್ಸ್. ಬಟ್ ನಾನಿವತ್ತು ಮಾಡಿದಾಗ ನನಗನ್ಸಿದ್ದು ಅಯ್ಯೋ ಇದು ವರ್ತಿದೆ ಅಂತ ಅನ್ನಿಸ್ತು. ಅವರು ಯಾವ್ದ್ಯಾವ್ದೋ ಎಣ್ಣೆಲಿ ಕರೆದಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ನಮಗೂ ಲಾಭವೇ ಇದೆ. ಮನೇಲಿ ತುಂಬ ಜನ ಇದ್ದೀವಿ ಅಂದರೆ 4-5 ಜನಕ್ಕೆ ಸ್ನ್ಯಾಕ್ಸಿಗೆ ತುಂಬಾ ಆಗುತ್ತೆ. ತುಂಬಾ ಆಯಿತು, ನನಗೆ ಖುಷಿ ಅನ್ನಿಸ್ತು. ಒಂದೇ ಒಂದು ಇಟ್ಕೊಂಡ್ಬಿಟ್ಟು ಇಷ್ಟೊಂದು ಆಗೋಯ್ತಲ್ಲ ಸ್ನ್ಯಾಕ್ಸಿಗೆ ಅಂತ. ತುಂಬ ಚೆನ್ನಾಗಿತ್ತು. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಫಸ್ಟ್ ಅದನ್ನು ಎಣ್ಣೆ ಇಟ್ಕೊಂಡ್ಬಿಟ್ಟು ಅದನ್ನು ಹಾಕಿದ ನಂತರ ಅದು ಸ್ವಲ್ಪ ಅಂಟು ಫೀಲ್ ಆಗುತ್ತೆ. ಆದಮೇಲೆ ಬೇಯ್ತಾ ಬೇಯ್ತಾ ಅದು ಎಣ್ಣೆಯಲ್ಲಿ ಬೇಯ್ತಾ ಅದು ಬಿಟ್ಕೊಳ್ಳುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರೋದೆಲ್ಲ ಬಿಟ್ಕೊಳ್ಳುತ್ತೆ. ಅದಾದ ನಂತರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಜಾಸ್ತಿ ಕಪ್ಪು ಮಾಡಬಾರ್ದು. ಬಟ್ ಕರ್ಕಲು ತಿನ್ನೋರಿಗೆ ಅದೊಂಥರ. ಆಮೇಲೆ ಗಟ್ಟಿ ಗಟ್ಟಿ ತಿಂತಾರೆ ಕೆಲವ್ರಿಗೆ ಗಟ್ಟಿ ತಿನ್ನೋಕ್ಕಾಗಲ್ಲ, ಅಂಥವ್ರಿಗೆ ಸ್ವಲ್ಪ ಒದ್ದಾಡ್ಬೋದೇನೋ. ಬಟ್ ಅಲ್ಲಿರೋರು ತಿಂದರೆ ಈ ಥರ ಚೆನ್ನಾಗಿರುತ್ತೆ ಕುರ್ಕುಲ್ ತಿಂಡಿ. ಮಕ್ಕಳಿಗಾಗಲಿ ಮನೇಲೇ ಮಾಡ್ಕೊಳ್ಬೋದು, ತುಂಬ ಹೊತ್ತೇನು ಹಿಡಿಯಲ್ಲ. ನಾನು ಅದಕ್ಕೆ ಖಾರ ಪುಡಿ ಸ್ವಲ್ಪ ಉಪ್ಪು ತೊಗೊಂಡು ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಎಣ್ಣೆಯಿಂದ ತೆಗೆದು ಖಾರ ಉಪ್ಪನ್ನ ಅಕಸ್ಮಾತ್ ಚಾಟ್ ಮಸಾಲ ಬೇಕಂದವ್ರು ಹಾಕ್ಕೋಬೋದು. ಅದಷ್ಟು ಟೇಸ್ಟ್ ಅನಿಸಲ್ಲ ನನಗೆ. ಇದೇ ಯಾಕೋ ಟೇಸ್ಟ್ ಚೆನ್ನಾಗಿದೆ ಅನಿಸ್ತು. ಚಾಟ್ ಮಸಾಲ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಒಂದು ಸ್ವಲ್ಪ ಅದು ಹುಳಿ ಉಪ್ಪು ಎಲ್ಲ ಹುಳಿ ಮಿಕ್ಸ್ ಇರುತ್ತೆ ಸ್ವಲ್ಪ, ಅದು ಇದನ್ನು ಹಾಕ್ಕೊಳ್ಳೋರು ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಅನಿಸ್ತು ಮಾತ್ರ. ತಿಂತಾಯಿದ್ರೆ ತಿಂತಾನೇ ಇರೋ ಥರ ಫೀಲ್ ಆಗ್ತಾಯಿತ್ತು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಎಣ್ಣೆಲೇ ಫ್ರೈ ಮಾಡಿ ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಒಂದು 4-5 ಜನ ಆರಾಮಾಗಿ ಒನ್ ಡೇ ಸ್ನ್ಯಾಕ್ಸ್ ಮುಗಿದೋಗುತ್ತೆ. 30 ರೂಪಾಯಲ್ಲಿ ಒನ್ ಡೇ ಸ್ನ್ಯಾಕ್ಸೇ ಮುಗಿದೋಯ್ತು ಎಲ್ಲರದ್ದು. ಅಷ್ಟಿದೆ. ಇನ್ನು ತುಂಬ ನನಗೆ ಒಂದು ಅರ್ಧ kg ನಿಯರ್ ಅಂತೂ ಚಿಪ್ಸ್ ಬಂದಂಗಿದೆ. ಕಾಲು kg ನಾನು ಅದು ಒಂದು ತೊಗೊಂಡು ಚಿಪ್ಸ್ ಮಾಡಿದಾಗ ಇಷ್ಟೊಂದು ಬಂತಂದರೆ ನೋಡಿ, ಇಷ್ಟೊಂದಾಗಿದೆ. ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ನೋಷ್ಟಿದೆ ಇಲ್ಲಿ. ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇದು ತಿಂದು ನೋಡೋಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಕರಿಬೇವು ಒಳ್ಳೆಯದು, ಹೊಟ್ಟೆ ಒಳಗೆ ಹೋದರೆ ಅದು ಕೂಡ ಒಳ್ಳೆಯದು. ಅದರಿಂದ ಆದಷ್ಟು ಮನೇಲೇ ತಂದು ಟ್ರೈ ಮಾಡಿ. ತುಂಬ ಜನ ಮನೇಲಿದ್ದೀರಿ ಅಂದರೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೂ ವರ್ತಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.